ಸ್ನೇಹಿತರೆ, ನೀವು ನೋಡ್ಬೋದು, ಇದು ಬಂದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡು. 2,000 ರೂಪಾಯಿ ದಂಡ ಬೀಳುತ್ತೆ. ವೈಟ್ ಬೋರ್ಡ್ ಅವ್ರು ಹೋಗ್ತಾರೆ, ಯಾರೋ ದುಡ್ಡಿರೋರು ಸ್ಪೀಡಾಗಿ ಹೋಗ್ತಾರೆ ಅಂತೇಳಿ ದಯವಿಟ್ಟು ಯೆಲ್ಲೋ ಬೋರ್ಡ್ ಚಾಲಕರುಗಳು ಯಾವುದೇ ಕಾರಣಕ್ಕೂ ಏರ್ಪೋರ್ಟ್ ರೋಡ್ನಲ್ಲಿ 80 ಕಿಲೋಮೀಟರ್ಗಿಂತ ಜಾಸ್ತಿಯಾಗಿ ಯಾವುದೇ ಕಾರಣಕ್ಕೂ ಹೋಗಕ್ಕೆ ಹೋಗ್ಬೇಡಿ. ಯಾಕೆ ಅಂದ್ರೆ ನೀವು ನೋಡ್ತಾ ಇರ್ಬೋದು, ನೋಡಿ ಇಲ್ಲಿ ಸ್ಪೀಡು ಈ ರೀತಿ ಏನಿರುತ್ತೆ, ಇದರಲ್ಲಿ ಫೋಟೋ ಹೊಡೆಯುತ್ತೆ. ಆ ಒಂದು ಬಾಕ್ಸ್ಗಳು ಸ್ಪೀಡ್ ಲಿಮಿಟ್ ನ ಕೂಡ ತೋರಿಸುತ್ತೆ. ಅದ್ರ ಜೊತೆಗೆ ಅದರಲ್ಲೇನೆ ಕ್ಯಾಮ್ರಾ ಇರೋದ್ರಿಂದ ಅಂತ ಒಂದು ಬಾಕ್ಸ್ಗಳ ಮುಖಾಂತರದಲ್ಲಿ ಸ್ಪೀಡ್ ಲಿಮಿಟ್ ತೋರಿಸುವಂತ ಬಾಕ್ಸ್ಗಳ ಮುಖಾಂತರದಿಂದ ನಂಬರ್ ಪ್ಲೇಟ್ಗಳದ್ದು ಫೋಟೋ ಕವರ್ ಆಗುತ್ತೆ. 2,000 ರೂಪಾಯಿ ದಂಡ ಬರುತ್ತೆ. ಎಕ್ಸ್ಪೆಷಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡು. ನೀವು ಆ ಕಡೆಯಿಂದ ಆದ್ರೂ ಬರ್ಬೋದು. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಡೆಯಿಂದ ಬ್ಯಾಂಗ್ಳೂರ್ ಸಿಟಿಗೆ ಹೋಗುವಂತ ರೋಡ್ ಆದ್ರೂ ಆಗಿರ್ಬೋದು. ಈ ರಸ್ತೆಯಲ್ಲಿ ಸಂಚಾರ ಮಾಡುವಂತಹ ಪ್ರತಿಯೊಬ್ಬ ಯೆಲ್ಲೋ ಬೋರ್ಡ್ ಡ್ರೈವರ್ಗಳು ನಿಮ್ಮ ವೆಹಿಕಲ್ ಸ್ಪೀಡ್ ಲಿಮಿಟ್, ಕಸ್ಟಮರ್ಗೇನೋ ಅರ್ಜೆಂಟ್ ಇದೆ, ಬೇಗ ಹೋಗ್ಬೇಕು ಅಂತೇಳಿ ನೀವೇನಾದ್ರೂ 90, 100, 120 ಈ ರೀತಿಯಲ್ಲಿ ಏನಾದ್ರೂ ಸ್ಪೀಡ್ ಆಗಿ ಗಾಡಿ ಓಡಿಸಿದ್ರಿ ಅಂದ್ರೆ ನೀವು ಆ ಕಸ್ಟಮರ್ಗಳ ಬುಕ್ಕಿಂಗ್ ನ ಯಾವ ಒಂದು ಆಪ್ ಸಂಸ್ಥೆಯಿಂದ ತಗೊಂಡ್ ಬರ್ತಿರೋ ಅಥವಾ ನೀವೇ ಪರ್ಸನಲ್ ಆಗಿ ಅವ್ರ ಹತ್ರ ಮಾತಾಡ್ಕೊಂಡು ಹಣನ ಫಿಕ್ಸ್ ಮಾಡಿಕೊಂಡು ಏರ್ಪೋರ್ಟ್ಗೆ ಕರ್ಕೊಂಡ್ ಬರ್ತಿರೋ, ಆ ಒಂದು ಹಣ ಫೈನ್ಗೂ ಕೂಡ ಸಾಕಾಗೋದಿಲ್ಲ. ಆ ರೀತಿಯಲ್ಲಿ ಫೈನು ವೆಹಿಕಲ್ಗಳ ಮೇಲೆ ಬೀಳುತ್ತೆ. ಕೆಲವರು ಅಂತಾರಲ್ಲ, ಆನೆ ತಗೊಳ್ಬೋದು, ಆನೆ ಸಾಕಾಗಲ್ಲ ಅಂತ. ಇವತ್ತಿನ ಸ್ಥಿತಿ ಬೆಂಗಳೂರಿನಲ್ಲಿ ವೆಹಿಕಲ್ ತಗೊಳ್ಬೋದು, ಆದರೆ ನಿಯಮಗಳನ್ನ ಮೀರಿ ನಾವು ಇಲ್ಲೇನಾದ್ರೂ ಗಾಡಿಗಳನ್ನ ಚಲಾವಣೆ ಮಾಡಿದ್ವಿ ಅಂದ್ರೆ ದಂಡ ಕಟ್ಟೋದಕ್ಕಾಗೋದಿಲ್ಲ. ಆ ರೀತಿಯಲ್ಲಿ ಪ್ರತಿ ಏರಿಯಾಗಳಲ್ಲೂ ಕೂಡ ಅಷ್ಟೇ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿದ್ದಾರೆ. ಈ ಹಿಂದೆನೂ ಕೂಡ ಇದೇ ಫೇಸ್ಬುಕ್ ಅಕೌಂಟ್ ಅಲ್ಲಿ ಲೈವ್ ಮಾಡಿ ನೇತ್ರ ಅನ್ನೋ ಒಂದು ಕ್ಯಾಮ್ರಾ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅನ್ನೋದನ್ನೆಲ್ಲವನ್ನು ಕೂಡ ತಿಳಿಸಿದೀವಿ. ಝೀಬ್ರಾ ಕ್ರಾಸ್ ಮೇಲೆ ನಿಲ್ಲಿಸಬೇಡಿ, ಸೀಟ್ ಬೆಲ್ಟು ನೀವೇನ್ ಹಾಕೊಳ್ತೀರಾ ನಿಮ್ಮ ಪಕ್ಕದಲ್ಲಿ ಕೂತ್ಕೊಳ್ಳೋ ಅಂತ ಕಸ್ಟಮರ್ಗಳಿಗೂ ಸೀಟ್ ಬೆಲ್ಟ್ಗಳು ಹಾಕ್ಸಿ. ಒಂದು ವೇಳೆ ಮಗುನ ತೊಡ ಮೇಲೆ ಕುಂಡ್ರಿಸ್ಕೊಂಡು ಕೂತ್ಕೊಳ್ಳೋರು ಇರ್ತಾರೆ, ಆಗನೂ ಕೂಡ ಅಷ್ಟೇ ಸೀಟ್ ಬೆಲ್ಟ್ ಹಾಕಿದ್ರು ಆ ಮಗು ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೂ ಕೂಡ ಸೀಟ್ ಬೆಲ್ಟ್ ಫೈಟ್ಗಳು ಬೀಳುತ್ತೆ. ಆ ತರದ ಸುಮಾರು ಫೋಟೋಸ್ಗಳು ನಮ್ಮ ಹತ್ರ ಇದಾವೆ. ಮತ್ತೆ ಏರ್ಪೋರ್ಟ್ ನಲ್ಲೂ ಕೂಡ ಅಷ್ಟೇ 2,000 ರೂಪಾಯಿ ದಂಡ ಕಟ್ಟಿರೋರು ಇದಾರೆ. ನೋಡಿ, ನೀವು ನೋಡ್ತಾ ಇರ್ಬೋದು, ಎದುರುಗಡೆ ಒಂದು ಕ್ಯಾಮ್ರಾ ಕಾಣಿಸುತ್ತೆ ನೋಡಿ. ಅಲ್ಲಿ ಸ್ಪೀಡ್ ಲಿಮಿಟ್ ಹತ್ರ ಹೋಗ್ತೀನಿ ನೋಡಿ, ಅಲ್ಲೇನ್ ಸ್ಪೀಡ್ ಲಿಮಿಟ್ ತೋರಿಸುತ್ತೆ ಈ ಬಾಕ್ಸ್. ಇದ್ರ ಒಳಗಡೆ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದಾರೆ. 80 ಕಿಲೋಮೀಟರ್ ಸ್ಪೀಡಲ್ಲಿ, 80 ಕಿಲೋಮೀಟರ್ಗಿಂತ ಜಾಸ್ತಿ ಸ್ಪೀಡಲ್ಲಿ ಏನು ಹೋಗುತ್ತೆ ಅಂತ ವೆಹಿಕಲ್ಗಳದು ಖಂಡಿತ ಫೋಟೋ ಬರುತ್ತೆ. 2,000 ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ. ದಯವಿಟ್ಟು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ, ಅಂದ್ರೆ ಏರ್ಪೋರ್ಟ್ ರೋಡ್ ನ ಬಳಸುವಂತಹ ಯೆಲ್ಲೋ ಬೋರ್ಡ್ ವೆಹಿಕಲ್ಸ್ ಯಾರಿದ್ದೀರಿ, ನಿಮ್ಗಳಿಗೋಸ್ಕರ ಅಂತಾನೆ. ಯಾಕೆಂದ್ರೆ ಕೆಲವರು ತಿಳ್ಕೊಂಡಿರೋರು ಇದ್ದಾರೆ, ಕೆಲವರು ತಿಳಿದೇ ಇದ್ದವ್ರು ತುಂಬಾ ಜನ ಇದ್ದಾರೆ. ತಿಳ್ಕೊಂಡಿರೋರ್ಗೆ ತುಂಬಾ ಸಂತೋಷ, ತಿಳಿದೇ ಇದ್ದವ್ರಿಗೂ ಕೂಡ ಉಪಯೋಗ ಆಗ್ಲಿ ಅಂತ ಹೇಳಿ ಈ ಒಂದು ಜಾಗೃತಿ ಮೂಡಿಸುವಂತಹ ಒಂದು ವಿಡಿಯೋನ ಮಾಡಿದ್ದೀನಿ. ನಿಮ್ಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿಂದ ಶುರುವಾಗುತ್ತೆ ಅಂತ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ಹೆಬ್ಬಾಳದಿಂದ ಹಿಡಿದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಳಗಡೆ ಏನು ಹೋಗ್ತೀರಿ, ಟೋಲ್ ಇಂದ 8 ಕಿಲೋ ಒಂದು 10 ನಿಮಿಷ ಜರ್ನಿ, ಅಲ್ಲಿ ಒಳಗಡೆನೂ ಕೂಡ ಕ್ಯಾಮ್ರಾಗಳಿದಾವೆ. ದಯವಿಟ್ಟು ಕೇರ್ಫುಲ್ ಆಗಿ ಏರ್ಪೋರ್ಟ್ ಬರೋ ಅಂತವ್ರು ಕಸ್ಟಮರ್ 1000 ಹೇಳಿದ್ರು ಕೂಡ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮ್ಮ ಒಂದು ವೆಹಿಕಲ್ಗಳ ಲಿಮಿಟ್ 80 ಕಿಲೋಮೀಟರ್ ಒಳಗಡೆ ಇದ್ರೆ ತುಂಬಾ ಒಳ್ಳೇದು. ಇಲ್ಲ ಅಂದ್ರೆ 2,000 ರೂಪಾಯಿ ದಂಡ. ಪ್ರತಿ ಟ್ರಿಪ್ಪಲ್ಲೂ ಕೂಡ ನೀವೆಷ್ಟು ಸರಿ ಬಂದು ಹೋಗ್ತೀರಿ ಅಷ್ಟು ಸರಿನೂ ಕೂಡ ದಂಡ ಬೀಳ್ತಾನೆ ಇರುತ್ತೆ. ನೋಡಿ, ಈ ಒಂದು ಜಂಕ್ಷನ್ ಜಸ್ಟ್ ನಾನು ಎಲ್ಲಿಂದ ಬಂದಿದ್ದು, ಚಿಕ್ಕಜಾಲದಿಂದ ಅಪ್ ಟು ಈಗ ಹುಣಸ್ಮಾರ್ನಲ್ಲಿ ಫ್ಲೈಓವರ್ ಇಳಿತಾ ಇದ್ದೀನಿ. ನೋಡಿ, ಹುಣಸ್ಮಾರ್ನಲ್ಲಿ ಫ್ಲೈಓವರ್ಗೆನೆ 3 ಆಯ್ತು ನೋಡಿ. ಇಲ್ಲೊಂದಿದೆ, ಇದು 3ನೇದಿದು.
ನೋಡಿ ಇಲ್ಲೇನು ಫ್ಲಾಶ್ ಆಗ್ತದೆ ಲೈಟು, ಕಿಲೋಮೀಟ್ರು ವಿತ್ ಕ್ಯಾಮ್ರಾ ನೀಟಾಗಿ ಕಾಣುತ್ತೆ. ದಯವಿಟ್ಟು ಕೇರ್ಫುಲ್ ಆಗಿ ಏರ್ಪೋರ್ಟ್ ರೋಡಲ್ಲಿ ಗಾಡಿ ಓಡಿಸೋದನ್ನ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ದಂಡ ಅಂತೂ ಕಟ್ಟಿಟ್ಟ ಬುತ್ತಿ.